ವಿಶೇಷಿತವಾಗಿ ಇವತ್ತು ಗಣರಾಜ್ಯೋತ್ಸವ, ಅದರ ಜೊತೆಗೆ ಈ ನಾಡಿನೊಳಗೆ ಹುಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಆಸ್ಥಾನದೊಳಗೆ ಸಿಪಾಯಿತನ ಮಾಡುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮವಾಗಿರ್ತಕ್ಕಂಥ ದಿನವೂ ಕೂಡ ಇವತ್ತು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದು ಕೊಡ್ತಾರ. ಯಾಕೆ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಡ್ತಾರ ಅಂತಂದ್ರೆ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಕಾಡ್ಲಿಕ್ಕತ್ತಿದ್ದ. ಕಿತ್ತೂರು ರಾಣಿಯ ಚೆನ್ನಮ್ಮಾಜಿ ಆಸ್ಥಾನದೊಳಗೆ ಇದ್ಕೊಂಡು ಬ್ರಿಟಿಷರನ್ನು ಹೆದರಿಸ್ತಿದ್ದ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಳ್ಳುವಂತ ಬ್ರಿಟಿಷ್ ಸಂಸ್ಥಾನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರತಕ್ಕಂತ ಸಂಗೊಳ್ಳಿ ರಾಯಣ್ಣನನ್ನ ಇವತ್ತು ನಾವು ಹಿಡಿಲಿಲ್ಲ ಅಂದ್ರೆ, ಆತನ ನಾವು ಶಿರೆ ಬಡಿಲಿಲ್ಲ ಅಂದ್ರೆ, ಸಂಗೊಳ್ಳಿ ರಾಯಣ್ಣ ಮುಂದೊಂದು ದಿನ ನಮಗೆ ಕಂಟಕ ಆಗ್ತಾನ ಅನ್ನೋಂತ ತಿಳ್ಕೊಂಡು ಬ್ರಿಟಿಷರು ವಂಚನೆಯನ್ನ ಮಾಡಿ ರಾಯಣ್ಣನನ್ನ ಹಿಡಿದು ಕೊಡ್ತಾರ, ಮೋಸ ಮಾಡ್ತಾರ. ಆದ್ರೆ ಭಾರತಾಂಬೆ ಎಂದಿಗೂ ಕೂಡ ರಾಯಣ್ಣನ ಮೋಸ ಮಾಡ್ಲಿಲ್ಲ. ಯಾಕಂದ್ರೆ ರಾಯಣ್ಣ ಹುಟ್ಟಿರ್ತಕ್ಕಂತ ದಿನ ಆಗಸ್ಟ್ 15. ನಾವೆಲ್ಲ ಭಾರತೀಯರು ಅತ್ಯಂತ ಪವಿತ್ರತೆಯಿಂದ ಸ್ವಾತಂತ್ರ್ಯೋತ್ಸವದ ದಿನ ಅಂತ ಭಾವಿಸುವಂತಹ ದಿನದಂದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿರ್ತಕ್ಕಂತ ದಿನ. ಅದೇ ನಿಟ್ಟಿನೊಳಗೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಬಹಳ ರಾಷ್ಟ್ರಾಭಿಮಾನ, ದೇಶಾಭಿಮಾನ, ತ್ಯಾಗದ ಪ್ರತೀಕವಾಗಿ, ಶಾಂತಿಯ ಪ್ರತೀಕವಾಗಿ ನಾವು ಗೌರವಿಸುವಂತ ಪವಿತ್ರ ದಿನ ಇದು. ಜನವರಿ 26 ಇದು. ಇದೇ ದಿನದಂದು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ನಂದಗಡಕ್ಕೆ ಗಲ್ಲಿಗೆ ಹಾಕ್ತಾರೆ. ಬಂಧುಗಳೇ, ರಾಯಣ್ಣ ಗಲ್ಲಿಗೆ ಹಾಕುವಂತ ಸಂದರ್ಭದಾಗ ರಾಯಣ್ಣ ಹೇಳಿರ್ತಾನಂತೆ, ಇವತ್ತು ಒಬ್ಬ ರಾಯಣ್ಣನನ್ನ ನೀವು ಮೋಸ ಮಾಡಿ, ವಂಚನೆ ಮಾಡಿ ಗಲ್ಲಿಗೆ ಹಾಕಿದ್ದೀರಿ. ಆದ್ರೆ ಮುಂದೊಂದು ದಿನ ಮನೆ ಮನೆಗೊಬ್ಬ ರಾಯಣ್ಣ ಹುಟ್ಟುಕೊಂಡು ಸ್ವಾತಂತ್ರ್ಯ ಸ್ವಾಭಿಮಾನದ ರಣಕಹಳಿಯನ್ನ ಊದಿ ನಿಮ್ಮಣ್ಣ ನಟ್ಟ ನಡು ರಾತ್ರಿಯೊಳಗೆ ಬಿಟ್ಟು ಕಳಿಸ್ತಾರನ್ನುವಂತ ಸಂದೇಶವನ್ನ ಸಂಗೊಳ್ಳಿ ರಾಯಣ್ಣ ಅವತ್ತಿಗೆ ಸಾರಿದ್ದ. ಅಂತ ಅನೇಕ ಜನರ ತ್ಯಾಗದಿಂದಾಗಿ ನಾವು ಇವತ್ತು ಸ್ವಾತಂತ್ರ್ಯವಾಗಿ ನಾವು ಬದುಕಲಿಕ್ಕತ್ತಿದ್ದೀವಿ. ಅಂತವ್ರನ್ನ ಸ್ಮರಣೆ ಮಾಡುವಂತ ಇಂತಹ ಪವಿತ್ರವಾಗಿರ್ತಕ್ಕಂತಹ ಸಂದರ್ಭ